ಬುರುಡೆ ಗ್ಯಾಂಗಿನ ಪ್ರಕರಣವೇ ಈಗ SIT, ಆ ಕಾರಣಕ್ಕೆ SIT ಮಾಡಿರುವುದೇ ಹೊರತು ಸೌಜನ್ಯ ಪ್ರಕರಣಕ್ಕೆ SIT ಮಾಡಿರುವುದಲ್ಲ. ಕರೆಕ್ಟ್. ಈಗ ಸೌಜನ್ಯ ನಿಜ ಒಪ್ಕೊಳ್ತೀನಿ, ಆದ್ರೆ ಸದ್ದಾಗ್ತಾ ಇರೋದು ಯಾವುದು ಅತಿ ಹೆಚ್ಚು? ಸರ್, ಸೌಜನ್ಯ ಎನ್ನುವ ಹೆಣ್ಣು ಮಗಳ ಸಾವು ಆಗದೆ ಇದ್ದಿದ್ರೆ ಈ ಪ್ರಕರಣದ ನಡೀತಿರ್ಲಿಲ್ಲಲ್ವಾ? ಹೆಣ್ಣು ಎನ್ನುವ ಭಾವನೆ ಇವತ್ತು ನಿರ್ಭಯ ಕೇಸ್ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾಕೆ ಸದ್ದು ಮಾಡ್ತು? ಒಂದು ರೇಪ್ ಅಂಡ್ ಮರ್ಡರ್ ಆಗಿರೋ ಕಾರಣಕ್ಕೆ. ಸೌಜನ್ಯ ಕೂಡ ಇವರಿಗೆ ಆ ಕಾರಣಕ್ಕೆ ಒಂದು ನೆಪ ಮಾತ್ರ ಅಂತ ಹೆಣ್ಣು ಮಗುವನ್ನ ಇವರು ಬಳಕೆ ಮಾಡಿಕೊಂಡಿದ್ದೆ ಹೊರತು ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸಬೇಕು ಎನ್ನುವ ಒಂದು ಗುಲಗಂಜಿಯಷ್ಟು ಇವರಿಗೆ ಉದ್ದೇಶ ಇರಲಿಲ್ಲ. ಅಂದ್ರೆ ನಿಮ್ಮ ಪ್ರಕಾರ ಈ ತನಿಖಾ ಸಂಸ್ಥೆಗಳ ಮೇಲೆ ಒತ್ತಡ ಹೇರುವಂತ ಅಂತ ಒಂದು ದೊಡ್ಡ ಶಕ್ತಿ ನೀವು ಹೇಳುವಂತ ಬುರುಡೆ ಗ್ಯಾಂಗಿಗೆ ಇದೆ ಅಂತೀರಾ, ಅಥವಾ ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ ನೀವು ಕಂಡ ಹಾಗೆ? ನೀವು ಸರ್, ಯಾವ ದಾರಿಗಳಲ್ಲಿ ಹೋಗಿ ಸಂಪರ್ಕ ಮಾಡಬೇಕು ಎನ್ನುವುದನ್ನ ಬಹಳ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರುವಂತ ಇಂಟರ್ನ್ಯಾಷನಲ್ ರ್ಯಾಕೆಟ್ ಕೂಡ ಇದರಲ್ಲಿದೆ. ಹೌದಾ? ನಿಮ್ಗೆ ಲೆಫ್ಟ್ ವಿಂಗ್ನವ್ರು ಸರ್ ಎಷ್ಟು ಸ್ಟ್ರಾಂಗ್ ನೆಟ್ವರ್ಕ್ ಇಟ್ಕೊಂಡಿದ್ರು ಹಿಂದೆ ಕೆಲಸ ಮಾಡಿದಾರೆ ಅಂತ ಹೇಳಿದರೆ, ಬೆಳ್ತಂಗಡಿಯಲ್ಲಿ ಸೌಜನ್ಯಳ ಕುರಿತಾದಂಥ ಒಂದು ದೊಡ್ಡ ಒಂದು ಸಮಾವೇಶ ಆಗ್ತದೆ. ಕೇಸರಿ ಶಾಲುಗಳನ್ನು ವ್ಯವಸ್ಥಿತವಾಗಿ ಹಂಚಲಾಗ್ತದೆ. ಮಹೇಶ್ ಶೆಟ್ಟಿ ಅಥವಾ ಈ ಗಿರೀಶ್ ಮಟ್ಟಣ್ಣನವರು, ಬಿಫೋರ್ ಗಿರೀಶ್ ಮಟ್ಟಣ್ಣನವ್ರ ಫೇಸ್ ಅನ್ನ ನೋಡ್ಕೊಳ್ಳಿ, ಎಲ್ಲೂ ಕೂಡ ಆ ಮನುಷ್ಯ ನಾಮ ಎಳ್ಕಂತಿರ್ಲಿಲ್ಲ, ಕೇಸರಿ ಶಾಲ್ ಹಾಕಂತಿರ್ಲಿಲ್ಲ, ಕೈಗೆ ರಾಖಿ ಕಟ್ಕಂತಿರ್ಲಿಲ್ಲ. ಹಿಂದುತ್ವದ ಫ್ಲೇವರ್ ಅಲ್ಲೇ ಹೊಡಿಬೇಕು ಹಿಂದುತ್ವದ ಒಗ್ಗಟ್ಟನ್ನ ಅಂತ ಹೇಳಿ ಇವರು ಮಾಡಿರುವಂತ ಪ್ಲಾನ್ ಅದು. ಆ ಕಾರಣಕ್ಕೆ ಹಿಂದುತ್ವದ ಫೇಸ್ ಆಗಿರುವಂತ, ಅದು ನಿಮ್ಮ ಅಭಿಪ್ರಾಯ? ಸ್ಪಷ್ಟತೆ ಸರ್. ಮುತಾಲಿಕ್ರನ್ನ ಕರ್ಕೊಂಡು ಬಂದ್ರು ವೇದಿಕೆಗೆ. ಅದೇ ದಿವಸ ಟ್ರೈನ್ ಅಲ್ಲಿ ಶಶಿಕಾಂತ್ ಸೆಂಥಿಲ್ ಮಂಗಳೂರಿಗೆ ಬಂದಿದ್ರು. ರೈಲ್ ಆ ಡೇಟು ಕೊಡ್ತೀನಿ ನಾನು, ಆ ಡೇಟೇ. ಆದ್ರೆ ಹಿಂದಿನ ದಿನ ರಾತ್ರಿ ಶಶಿಕಾಂತ್ ಸೆಂಥಿಲ್ ಮಂಗಳೂರಿಗೆ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ರು. ಮಂಗಳೂರಿನಿಂದ ಅವರು ನಿವೃತ್ತರಾಗಿ ಅಲ್ಲಿಂದ ವರ್ಗಾವಣೆಯಾಗಿ ಹೋಗಿ ಅವರು ತಮಿಳುನಾಡಲ್ಲಿ ಸೆಟ್ಲ್ ಆಗಿರುವಂಥ ಮನುಷ್ಯ ಎಲ್ಲೋ ಒಂದು ಗುಪ್ತವಾದಂಥ ಜಾಗದಲ್ಲಿ ಮತ್ತೆ ಮೀಟಿಂಗ್ ಆಗುತ್ತೆ, ಈ ನೆಟ್ವರ್ಕ್ ಹೆಣೆಯಲಾಗತ್ತೆ ಅಂತ ಹೇಳಿದ್ರೆ, ಒಬ್ಬ IAS ಅಧಿಕಾರಿಗಿರುವ ನೆಟ್ವರ್ಕ್ ಬಗ್ಗೆ ನಿಮ್ಗೆ ಗೊತ್ತಿದೆ, ದೇಶದಾದ್ಯಂತ ಸಂಪರ್ಕ ಇರುತ್ತೆ. ಈಗ ಈ ರಾಜ್ಯದ ಒಂದು ಪ್ರಭಾವಶಾಲಿಯಾದಂಥ ಸ್ವಾಮೀಜಿಗಳನ್ನು ಕೂಡ ಅವ್ರು ಭೇಟಿಯಾಗಿ ಆ ಪ್ರಭಾಗಂಡೆಗೆ ಬಳಸ್ಕೊಳ್ಳಿ ಪ್ರಯತ್ನ ಮಾಡ್ತಾರೆ. ದೆಹಲಿಯಲ್ಲಿ ನಿಮಗೆ ಸುಪ್ರೀಂ ಕೋರ್ಟ್ನ ಬಹಳ ಮುಖ್ಯ ಜವಾಬ್ದಾರಿಯಲ್ಲಿರುವಂಥ ವ್ಯಕ್ತಿಯ ಆಫೀಸ್ನಲ್ಲಿ ವಕೀಲರು ಅಂತ ಹೇಳಿ ಅವ್ರ ಹತ್ರ ಕೂತ್ಕೊಂಡು 1.5 ಗಂಟೆ ಇವ್ರು ಚರ್ಚೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬುರುಡೆ ಕೂಡ ಟ್ರಾವೆಲ್ ಮಾಡಿತ್ತು ದೆಹಲಿಗೆ. ಅಂದ್ರೆ ಸರ್, ಇದರ ಹಿಂದೆ ಎಂತ ದೊಡ್ಡ ನೆಟ್ವರ್ಕ್. ಈಗ ಓಕೆ, ವಸಂತ್ ಗಿಳಿಯಾರ್ ಅವರೇ, ನೀವು ಹೋರಾಟ ಮಾಡ್ತಾ ಇದ್ದೀರಿ. ಆ ಹೋರಾಟಕ್ಕೂ ಕೂಡ ಬಹಳಷ್ಟು ಪರ ವಿರೋಧದ ಚರ್ಚೆಗೂ ಕೂಡ ನೀವು ಗ್ರಾಸವಾಗಿದ್ದೀರಿ, ನೋ ಡೌಟ್ ಅಬೌಟ್ ಇಟ್, ರೈಟ್? ಹೀಗಿರುವಾಗ ನೀವು ಒಂದು ಗಮನಿಸ್ಬೋದು ನೋಡಿ, ಸಚಿವರಾಗಿದ್ದಂಥವ್ರನ್ನ, ಶಾಸಕರಾದಂಥವ್ರನ್ನ, ಮುಖ್ಯಮಂತ್ರಿ ಆದಂಥವ್ರನ್ನೇ ಜೈಲಿಗೆ ಕಳಿಸೋ ಒಂದು ವ್ಯವಸ್ಥೆ ಇರುವಾಗ ಇಲ್ಲಿ ಮಾತ್ರ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ವಾಟ್ ಮೈಟ್ ಬಿ ದ ಸ್ಟ್ರಾಂಗ್ ರೀಸನ್? ಇತ್ತೀಚೆಗೆ ನಟ ದರ್ಶನ್ ಅವ್ರ ವಿಚಾರ ಆಗಿರ್ಬೋದು, ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕರಾದಂಥ ವಿನಯ್ ಕುಲಕರ್ಣಿ ಇರಬಹುದು, ಒಂದು ಸರ್ಕಾರದ ಒಬ್ಬ ಭಾಗವಾಗಿದ್ದಂಥವ್ರು, ಇನ್ನು ಅತಿ ಹೆಚ್ಚು ಫ್ಯಾನ್ಸ್ ಬೇಸ್ ಹೊಂದಿರುವಂತಹ ದೊಡ್ಡ ಸೆಲೆಬ್ರಿಟಿ ಆಗಿರ್ಬೋದು, ಯಾವ ಹಂತದಲ್ಲಿದ್ದಾರೆ ಸರ್? ಪ್ರಭಾವ ಅಂತ ಹೇಳ್ತಾರೆ. ನಾನು ಬರ್ತೀನಿ ಹೇಳಿ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಗದ್ದುಗೆಯಲ್ಲಿ ಇರುವಂತ ವ್ಯಕ್ತಿಯೇ ಮರುದಿನ ಕೈದಿ ನಂಬರ್ ಹಾಕೊಂಡು ಜೈಲಿಗೆ ಹೋಗಿದ್ದಾರೆ. ಹೌದು, ಮಧ್ಯಾಹ್ನ ತಿಂಡಿ ತಿನ್ನಕ್ಕೆ ಬಳ್ಳಾರಿಯಿಂದ ಹೆಲಿಕಾಪ್ಟರ್ ಮಾಡ್ತಾರೆ. ಹಿಂಗಿರುವಾಗ ನೀವು ವ್ಯವಸ್ಥೆ ಹಿಂಗಿರುವಾಗ ಯಾವ ಪ್ರಭಾವಶಾಲಿಗಳು ಕೂಡ ಬಚಾವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದರಲ್ಲಿ ನಿಜವಾಗಿಯೂ ಇವರು ಹೇಳ್ತಾ ಇರುವವರು ತಪ್ಪಿತಸ್ಥರಾಗಿದ್ರೆ ಜೈಲಿಗೆ ಹೋಗ್ಬೇಕಿತ್ತು ಇಷ್ಟೊತ್ತಿಗೆ. ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ನೀವು ಹೇಳಿದಂತ ವ್ಯಕ್ತಿ ಕೂಡ, ಸಂತೋಷ್ ಅನ್ನೋ ವ್ಯಕ್ತಿ ಕೂಡ ಇಲ್ಲಿ ಅಪರಾಧಿ ಅಲ್ಲ ಅನ್ನೋದಕ್ಕೆ ಅನೇಕ ಸಾಕ್ಷ್ಯಗಳಿದ್ದಾವೆ ಸರ್. ಸಂತೋಷ್ ಎನ್ನುವ ವ್ಯಕ್ತಿಯನ್ನ, ಇದು ಬಹಳ ವೆರಿ ವೆರಿ ಸಿಂಪಲ್, ಏನು ಕಾಂಪ್ಲಿಕೇಟೆಡ್ ಇಲ್ಲ. ಇಲ್ಲಿ 10 ಜನ ಸಾಕ್ಷಿಗಳನ್ನ ಇಟ್ಕೊಳ್ಳಿ, ಅದರಲ್ಲಿ 9 ಸಾಕ್ಷಿಗಳನ್ನ ನೀವು ಸಾಕ್ಷಿಯೇ ಅಲ್ಲದಂತೆ ಈ ಎನ್ಕ್ವೈರಿ ಆಗುವ ಸಂದರ್ಭದಲ್ಲಿ ಸಾಕ್ಷಿ ಅಂತೇಳಿ ಬಹಳ ಪ್ರಬಲವಾದಂತ ಸಾಕ್ಷಿ ಅಂತೇಳಿ ಪರಿಗಣಿಸಲ್ಪಟ್ಟಂತ ವ್ಯಕ್ತಿಗಳನ್ನ ವಿಟ್ನೆಸ್ ಹಾಸ್ಟೈಲ್ ಮಾಡಿದಾಗ ಇನ್ನೊಂದು ಇದು 50% ವೇಟೇಜ್ ಇರುವಂತ ಸಾಕ್ಷಿ, ಇನ್ನೊಂದು 50% ವೇಟೇಜ್ ಅಂತ ಹೇಳಿದ್ರೆ ಮೆಡಿಕಲ್ ಎವಿಡೆನ್ಸ್. ಆ ಮೆಡಿಕಲ್ ಎವಿಡೆನ್ಸ್ಗಳನ್ನು ಇಟ್ಕೊಂಡು ಪ್ರತಿಪಾದನೆ ಮಾಡಲಿಕ್ಕೆ, ಟ್ರಯಲ್ ಆಗಲಿಕ್ಕೆ ಬಂದಂತ ಒಬ್ಬ ಫಾರೆನ್ಸಿಕ್ ಡಾಕ್ಟರ್ನ ಕೇಳಬೇಕಾದಂಥ ಪ್ರಶ್ನೆಯನ್ನೇ ಕೇಳದೇ ಇದ್ದಾಗ ನಿಜವಾದ ಸಾಕ್ಷಿ ಹೊರಗಡೆ ಬಂದು ಆ ಅಪರಾಧಿ ಹಿಂಗೆ ಶಿಕ್ಷೆ ಆಗುತ್ತೆ? ಆ ಅಪರಾಧಿ ತಪ್ಪಿತಸ್ಥ ಎನ್ನುವಂತಹ ರಿಪೋರ್ಟನ್ನು ಬಹಳ ಸ್ಪಷ್ಟವಾಗಿ ಒಂದು ಡಾಕ್ಟರ್ ಸೈಕಿಯಾಟ್ರಿಸ್ಟ್ ಬರೆದಿದ್ದಾರೆ. ಆ ರೆಕಾರ್ಡನ್ನು ಕೋರ್ಟಿನ ಮುಂದೆ ಸಬ್ಮಿಟ್ ಮಾಡದೇ ಇದ್ದಾಗ ಆ ಅಪರಾಧಿಗೆ ಹೆಂಗೆ ಶಿಕ್ಷೆ ಆಗುತ್ತೆ?
ಅಂದರೆ ಬಹಳ ವ್ಯವಸ್ಥಿತವಾಗಿ ಇಲ್ಲಿ ಅಪರಾಧಿಯನ್ನ ಬಚಾವ್ ಮಾಡಿ ಹೊರಗೆ ತರಲಾಗಿದೆ. ಏನು ದೊಡ್ಡ ಅಲ್ಲಿ 100 ಕೋಟಿ 200 ಕೋಟಿ ಕತೆ ನಾನು ಹೇಳ್ತಾ ಇಲ್ಲ. ಈ ಪ್ರಕರಣ ತನಿಖೆ ನಡೆಯುವ ಸಂದರ್ಭದಲ್ಲಿ ಗುರುವಾಯನಕೆರೆಯ ಸೋಮನಾಥ್ ನಾಯ್ಕ ಎನ್ನುವಂಥ ವ್ಯಕ್ತಿ ಮುಖ್ಯ ನ್ಯಾಯಮೂರ್ತಿಗಳಿಗೆ, ವಿಚಾರಣೆ ಮಾಡ್ತಾ ಇರುವಂಥ ನ್ಯಾಯಮೂರ್ತಿಗಳಿಗೆ ಪತ್ರವನ್ನು ಬರೆದಿರುವಂಥದ್ದು ಅದೇ ಜಡ್ಜ್ಮೆಂಟ್ ಕಾಪಿಯಲ್ಲಿ ರೆಕಾರ್ಡ್ ಆಗಿದೆ, ದಾಖಲಾಗಿದೆ. ಸೋಮನಾಥ್ ನಾಯ್ಕ ಎನ್ನುವಂಥ ವ್ಯಕ್ತಿ ಈ ಪತ್ರ ಬರೆದಿದ್ದಾರೆ. ಅಂದರೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಇವರು ಪ್ರಭಾವವನ್ನು ಬೀರುವಂತಹ ಪ್ರಕರಣವನ್ನು ಅವ್ರ ಮೇಲೆ ದಾಖಲು ಮಾಡಬೇಕಿತ್ತು. ಈ ಪ್ರಕರಣದಲ್ಲಿ ಪ್ರಭಾವಗಳು ಎಲ್ಲೆಲ್ಲಿಂದ ಬರ್ತವೆ? ಅಂದ್ರೆ ಪಿತೂರಿ ನಡೆಸುವವರು ಬಹಳ ಸ್ಟ್ರಾಂಗ್ ಇದ್ದಾರೆ, ಹೀಗಾಗಿ ನ್ಯಾಯ ಸಿಗ್ತಾ ಇಲ್ಲ ಸರ್. ಪಿತೂರಿ ನೋಡಿ, ಇಲ್ಲಿ ಧರ್ಮಸ್ಥಳದವರು ಪ್ರಭಾವ ಬೀರೋದಾಗಿದ್ರೆ ನಾನು ನೇರವಾಗಿ ಹೇಳ್ತೀನಿ, ಪ್ರಭಾವ ಬೀರೋದಾಗಿದ್ರೆ ಒಬ್ಬ ಸಂತೋಷ್ ರಾವನ್ನ ಒಬ್ಬ ಯಾರು ಅವನು ಹೇಳೋರು ಕೇಳೋರು ಇರಲಿಲ್ಲ, ಅವನನ್ನೇ ಅಪರಾಧಿ ಅಂತ ಮಾಡೋ ಪ್ರಯತ್ನದಲ್ಲಿ ಆಗಿದ್ರೆ ಒಬ್ಬ PSIಗೆ ಒಂಚೂರು ಪ್ರಭಾವ ಬೀರಿದ್ರೆ ಸಾಕಿತ್ತು. PSI ಪ್ರಭಾವ ಬೀರ್ಬಿಟ್ಟು ಅವನ ಜೀವಾಂಶಗಳು ಆ ಹುಡುಗಿಯ ಬಟ್ಟೆಯಲ್ಲಿ ಸಿಕ್ತು ಅಂತೇಳಿ ಅವತ್ತೇ ಫರೆನ್ಸಿಕ್ಕು ಏನು ಲೇಟಾಗಿ ಕೊಡೋದೇನು ಅಗತ್ಯ ಇರಲಿಲ್ಲ. ಅವನು ಒಂದು ತಲೆ ಕೂದಲು ಇಲ್ಲಿ ಮ್ಯಾಚ್ ಆಗುತ್ತೆ, ಸೌಜನ್ಯ ತಲೆ ಕೂದಲು ಜೊತೆ ಸೌಜನ್ಯ ಬಟ್ಟೆಯನ್ನು ನಾವು ಸ್ಯಾಂಪಲ್ನ ತಗೊಂಡಿದ್ದೀವಿ, ಅದರಲ್ಲಿ ಅವನದು ತಲೆ ಕೂದಲು ಇತ್ತು ಅಂತೇಳಿ ಸಣ್ಣ ಹಂತದಲ್ಲಿ ಮಾಡಿಬಿಟ್ಟಿದ್ರೆ ಫಿನಿಶ್ ಆಗಿರೋದು ಕೇಸು. ಇದು ವಸಂತ್ ಗಿಳಿಯಾರ್ ಅವರ ವಾದ ಅಲ್ಲ, ಒಬ್ಬ ಸಾಮಾನ್ಯ. ನಾನು 7 ವರ್ಷ ಕ್ರೈಮ್ ಜರ್ನಲಿಸಂ ಮಾಡಿದೆ, ನನಗೆ ಗೊತ್ತಿದೆ ಈ ಪ್ರಕರಣ ಏನಾಗಿದೆ ಅಂತೇಳಿ. ಇಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಬುಕ್ ಮಾಡ್ಕೊಂಡಿರುವ ಬಗ್ಗೆ ಖುದ್ದು ಸೌಜನ್ಯಳ ಮಾವ ವಿಠಲ್ ಗೌಡ್ರು ನನ್ನ ಹತ್ರ ಹೇಳಿದ್ದಾರೆ. ವಿಡಿಯೋ ರೆಕಾರ್ಡ್ ಇದೆ ನನ್ನ ಹತ್ರ, ಬರೀ ನಾನು ಇಲ್ಲಿ ಕುಂತ್ಕೊಂಡು ಮಾತಾಡ್ತಾ ಇಲ್ಲ. ವಿಡಿಯೋ ರೆಕಾರ್ಡ್ CBI ಕೊಟ್ಟಿದ್ದೀನಿ ನಾನು, 100%. ಆಮೇಲೆ ನಮ್ಮ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರುವಂಥ ವ್ಯಕ್ತಿ ಅವರು ಸ್ವಲ್ಪ ಲೇಟಾಗಿ ಅದನ್ನು ಮಾಡಿದರು. ಅದಕ್ಕಿಂತ ಹಿಂದೆ ಇನ್ನೂ ಬಹಳ ಅದು ನಾನು ಸಿಗ್ನಲ್ ಕೊಟ್ಟ ಮೇಲೆ ಮಾಡಿದರು. ಏನೇನೋ ಕತೆ ಹೇಳಿದೆ ನಾನು ಇವತ್ತು ಹೇಳೋಕೆ ಅದಕ್ಕೆ ರೆಕಾರ್ಡ್ ಇಲ್ಲ. ಮೈಸೂರಿನ ಜಲದರ್ಶಿನಿ ಭವನದಲ್ಲಿ ಈ ಎಡಪಂಥೀಯ ಇವರೆಲ್ಲ ಬರ್ತಾರೆ, ಪ್ರಭಾ ಬೆಳವಂಗಲ್ ಅಂತವ್ರು ಎಲ್ಲರೂ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ. ನಾನು ಕೂಡ ಒಬ್ಬ ಪತ್ರಕರ್ತನಾಗಿ ನಾನು ಮಹೇಶಣ್ಣನ ಕಡೆಯವನು ಅಂತೇಳಿ ಸುಳ್ಳು ಹೇಳಿ ಹೋಗಿ ಕೂತ್ಕೊಂಡೆ. ಏನೇನು ಮಾತಾಡಿದಾರೆ ಗೊತ್ತಾ ನಿಮ್ಗಲ್ಲಿ? ಏನು ಮಾತಾಡಿದ್ದಾರೆ ಸರ್? ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಕಚ್ಚೆ ಜಾರಿಸಬೇಕು, ನುಗ್ಗಬೇಕು ಧರ್ಮಸ್ಥಳಕ್ಕೆ, ಒಂದ್ಸಾರಿ ಬೀಡಿಗೆ ಅಟ್ಯಾಕ್ ಮಾಡಬೇಕು, ಇದೆಲ್ಲ ಮಾತಾಡಿದ್ದಾರೆ. ಅಂದರೆ ಯಾಕೆ ಅಷ್ಟೊಂದು ದೊಡ್ಡ ಮಟ್ಟದ ಆಕ್ರೋಶ ನಿಮ್ಮ ಪ್ರಕಾರ? ಸರ್ ಅಲ್ಲ, ಬರೀ ಇದು ಲೆಫ್ಟಿಸ್ಟ್ಗಳ ಅಂದ್ರೆ ಜನರಿಗೆ ಎಡಪಂಥೀಯವಾದ ಅಥವಾ ಹಿಂದುತ್ವದಲ್ಲಿ ನಂಬಿಕೆ ಇಲ್ಲದೆ ಇರೋರು ಅಂತ ಒಂದು ಸೂಕ್ಷ್ಮವಾಗಿ ಹೇಳೋಣ ಅಲ್ವೇ? ಕರೆಕ್ಟಾ ಸರ್? ಈಗ ಏನಾಗಲ್ಲ, ಒಂದ್ ನಿಮಿಷ. ಜನರ ಅಭಿಪ್ರಾಯ ಕೂಡ ಅದರಲ್ಲಿ ಆಕ್ರೋಶ ಯಾಕೆ ಬರುತ್ತೆ? ಬರೀ ಅಲ್ಲಿ ಜನರು ಕೂಡ ಎಡಪಂಥಿ ಸಾಮಾನ್ಯ ಪ್ರಶ್ನೆ. ಜನ ಭಾವನೆಗಳ ಮೇಲೆ ಯೋಚನೆ ಮಾಡ್ತಾರೆ. ಅಲ್ಲ, ಎಲ್ರು ಹೆಣ್ಣು ಮಗುವಿನ ವಿಷಯ ಅಲ್ಲ, ಅವ್ರು ಎಡಪಂಥಿ ಸೌಜನ್ಯ ಪರವಾಗಿ ಇವತ್ತು ಮಿಡಿತಾ ಇರುವಂತ ಜನತೆಗೆ ಈ ಹಿಂದೆ ನಡೀತಾ ಇರುವಂತ ಷಡ್ಯಂತ್ರಗಳ ಅರ್ಥ ಆಗಲ್ಲ. ಅವರು ಪಾಪ ಆ ದುಃಖ ಕಣ್ಣೀರು ಇದನ್ನ ಹಿಡ್ಕೊಂಡು ಬೇಡೋದು, ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು. ಆ ಅಜ್ಜಿ ಬಂದು ಹತ್ತಾಗ ಯಾರ ಕಣ್ಣಲ್ಲಾದ್ರೂ ನೀರು ಬರುತ್ತೆ, ಅಯ್ಯೋ ನನ್ನ 24 ವರ್ಷದ ಮಗಳನ್ನ ಕೊಟ್ಬಿಡಿ, ನನ್ನ ಮೂಳೆ ಕೊಡಿ ನನಗೆ. ನಿಮ್ಮ ಪ್ರಕಾರ ನ್ಯಾಯಾಂಗ ಕೂಡ ಸದ್ಯದ ವ್ಯವಸ್ಥೆ ಕೂಡ ಅದೇ ಎಮೋಷನಲ್ ಆಗಿ ಟ್ರೀಟ್ ಮಾಡ್ತಾ ಇದೆ, ಅದಕ್ಕೆ ಸತ್ಯಾಸತ್ಯತೆ ಪರಾಮರ್ಶೆ ಮಾಡುವ ಶಕ್ತಿ ಕಳ್ಕೊಂಡಿದೆ. ಜನರ ದಿಕ್ಕು ತಪ್ಪಿಸಿದಂತ ಪ್ರಕರಣ ಇದು. ಜನರನ್ನ ಎಮೋಷನಲಿ ಕನೆಕ್ಟ್ ಮಾಡಿ ಹೆಣ್ಣು ಮಗಳ ಸಾವಿನ ಮೇಲೆ, ಹೆಣದ ಮೇಲೆ ಹಣವನ್ನ ಬೆಳೀತಾ ಇರುವಂತ ಪ್ರಕರಣ. ಹೆಣದ ಮೇಲೆ ಸುಳ್ಳಿನ ಬಲೆಯನ್ನ ಹೆಣೆದು ಹಣವನ್ನ ಬೆಳೀತಾ ಇರುವಂತಹ ಈ ಜನರನ್ನ ದಿಕ್ಕು ತಪ್ಪಿಸ್ತಾ ಇರುವಂತ ಒಂದು ಪ್ರಕರಣ. ನಾವು ವಸಂತ ಗಿಳಿಯಾರ್ ಮೊದಲಿಗೆ ಇದನ್ನ ಪ್ರತಿಪಾದನೆ ಮಾಡಿದಾಗ ಯಾವ ರೀತಿ ನಮ್ಮ ವಿರುದ್ಧ ಆಕ್ರೋಶದ ಅಲೆಗಳು ಸುನಾಮಿಯ ರೀತಿ ಇತ್ತೋ, ಇವತ್ತು ಆ ಪರಿಸ್ಥಿತಿ ಇಲ್ಲ. ಜನರಿಗೆ ಸತ್ಯ ಅರ್ಥ ಆಗಿದೆ. ಸಾವಿರಾರು ಜನ ಕ್ಷಮೆ ಕೇಳಿ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ನಾವು ಸತ್ಯವನ್ನ ಮೊದಲು ಹೇಳಿದಾಗ ಅದನ್ನು ಬಹಳ ದೊಡ್ಡ ರೀತಿಯಲ್ಲಿ ಆಕ್ರೋಶದ ನನ್ನ ಕುಟುಂಬದವರು ನನ್ನನ್ನು ವಿರೋಧ ಮಾಡಿದ್ರು. ಆದರೆ ಇವತ್ತು ಹಾಗೆಲ್ಲ ಪರಿಸ್ಥಿತಿ. ಇದೆಲ್ಲ ಬುರುಡೆ ಗ್ಯಾಂಗಿನ ಷಡ್ಯಂತ್ರ ಅಂತ ಜನ ಮಾತಾಡ್ತಿದ್ದಾರೆ. ಇನ್ನೂ ಕೂಡ ದಿನ ಬರುತ್ತೆ ಸರ್. ಇನ್ನು ಆ ಬುರುಡೆ ಗ್ಯಾಂಗಿಗೆ ತಕ್ಕ ಶಾಸ್ತಿ ಆಗತ್ತೆ ಅನ್ನೋ ನಂಬಿಕೆ ಇವತ್ತಿನ ವ್ಯವಸ್ಥೆಯಲ್ಲಿ 100% ಆಗುತ್ತೆ. ಯಾಕಂದ್ರೆ ಈ ಪ್ರಕರಣ, ನಿಮ್ಮ ಪ್ರಕಾರ ಇನ್ನು ಯಾರೆಲ್ಲ ಇದ್ದಾರೆ ಅಥವಾ ಇನ್ನು ಯಾರಾದ್ರೂ ತಲೆಮರೆಸ್ಕೊಂಡಿದ್ದಾರೆ, ಇನ್ನಷ್ಟು ಜನರ ಹೆಸರು ಬರಬೇಕು ಅಂತ ಏನಾದ್ರೂ ಇದೆಯಾ? ನೋಡಿ ಸರ್, ಈಗ ಅಲ್ಲ, ನಿಮ್ಮ ಒಂದು ತನಿಖೆಯ ಪ್ರಕಾರ ಅಥವಾ ನಿಮ್ಮ ಯೋಚನೆಯ ಪ್ರಕಾರ ಹೇಳಬಹುದಾದಂತ ಹೆಸರುಗಳೇನಾದ್ರೂ ಇದ್ದಾವ?
ನೋಡಿ, ಇದರಲ್ಲಿ ಪ್ರಧಾನ ಪಾತ್ರ ವಹಿಸಿರುವಂಥವರು ಸೋಮನಾಥ್ ನಾಯಕ್, ಗುರುವಾಯಿನಕೆರೆ. ಸೋಮನಾಥ್ ನಾಯಕರ ಹೊರತುಪಡಿಸಿ ಈ ಪ್ರಕರಣ ಇಷ್ಟು ಬೆಳಿತಾನೆ ಇರಲಿಲ್ಲ. ಬಹಳ ಇದಕ್ಕೆ ಆರಂಭ ಕಾಲದಲ್ಲಿ ಇವತ್ತು ಪ್ರಕಾಶ್ ರಾಜ್ ಅಂತ ಹೆಸರು ಹೇಳ್ತಿದ್ದಾರೆ. ಅದು ನಾವು ಕಂಡಂತ ಬಹುಭಾಷಾ ನಟ ಪ್ರಕಾಶ್ ರಾಜ ಅಥವಾ ಬೇರೆ ಇನ್ಯಾರಾದ್ರೂ ಇದ್ದಾರಾ, ಅಥವಾ ನೀವು ಮನಸ್ಸಿನಲ್ಲಿ ಇಂಥವ್ರು ಎಂತಿದ್ದಾರಾ, ಏನಾದ್ರೂ? ಪ್ರಕಾಶ್ ರಾಜ್ ಅವರ ತಮ್ಮ ಪ್ರಸಾದ್ ರಾಜ್ ಅಂತೇಳಿ ಒಬ್ಬರಿದ್ರು. ಅವರ ಹೆಂಡತಿ ಕುಡುಗಿನಲ್ಲಿ ಸಾಯ್ತಾರೆ. ಆ ಸತ್ತ ವಾಸಂತಿಯ ಫೋಟೋವೇ ಅನನ್ಯ ಭಟ್ ಅಂತ ಹೇಳುವಂತ ಹೆಣ್ಣು ಮಗಳ ಫೋಟೋವಾಗಿ ಜಗತ್ತಿಗೆ ತೋರಿಸಿರುವಂಥದ್ದು. ಸ್ವಂತ ಪ್ರಕಾಶ್ ರಾಜರ ತಮ್ಮನ ಹೆಂಡತಿಯ ಸಾವಿಗೀಡಾದ ಫೋಟೋವನ್ನ ತಗೊಂಡು ಬಂದು ಸುಜಾತಾ ಭಟ್ ಹೊರ ಜಗತ್ತಿಗೆ ಬಿತ್ತರಿಸಿರುವ. ಅಂದ್ರೆ ನಾವು ಯಾವ ಪ್ರಶ್ನೆ ಕೇಳಿದ್ರು ಅದಕ್ಕೆ ಪೂರಕವಾದಂತಹ ಒಂದಿಷ್ಟು ನಿಮ್ಗೆ ಸತ್ಯಾಂಶಗಳಿದ್ದಾವೆ ಸರ್. ನಮ್ಗೇನು ಶಾಕಿಂಗ್ ನ್ಯೂಸ್ ಅಲ್ಲ ಇದು. ಯಾವುದು? ಈ ಪ್ರಕಾಶ್ ರಾಜ್ ಹೆಸರು ಬರ್ತಾ ಇರುವಂತದ್ದು ಇದೆಯಲ್ಲ, 200 ಕೋಟಿ ಬಗ್ಗೆ ನಾನೇನು ಹೇಳಲ್ಲ. ನನಗದ್ರ ಬಗ್ಗೆ ಏನು 200 ಕೋಟಿ ಆಗಿದೆ ಅಂತ ನಾನು ಹೇಳಲ್ಲ ಇದ್ರಲ್ಲಿ. ಯಾಕಂದ್ರೆ ಈಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಸರ್, ಈಗ ಮೊನ್ನೆ ಒಂದು ಅಲ್ಲ 200 ಕೋಟಿ ಕೊಟ್ಟು ಜನರನ್ನ ಕೊಂಡ್ಕೊಳ್ಬಹುದು, ಆದ್ರೆ ನ್ಯಾಯ ಕೊಂಡ್ಕೊಳಕ್ಕಾಗತ್ತಾ? ಕೋರ್ಟ್ನ ಕೊಂಡ್ಕೊಳಕ್ಕಾಗತ್ತಾ? ಜಡ್ಜ್ನ ಕೊಂಡ್ಕೊಳಕ್ಕಾಗತ್ತಾ? ಸಂವಿಧಾನವನ್ನು ಕೊಂಡ್ಕೊಳಕ್ಕಾಗತ್ತಾ ಅನ್ನುವ ಪ್ರಶ್ನೆಗೆ ನಿಮ್ಮ ಕೊನೆಯ ಉತ್ತರ ಏನು ಸರ್? ಈಗ ಈ ಪ್ರಕರಣದಲ್ಲಿ ಇದು ಟಾರ್ಗೆಟ್ ಧರ್ಮಸ್ಥಳ ಹಿಂದೂ ಶ್ರದ್ಧಾ ಕೇಂದ್ರ. 100% 200 ಕೋಟಿ 300 ಕೋಟಿ 1,000 ಕೋಟಿ ನಾನು ಹೇಳಲ್ಲ. ಹಲವು ಕೋಟಿಗಳು ಇದರಲ್ಲಿ ವಿನಿಯೋಗ ಆಗಿವೆ. ನನಗೆ ಗೊತ್ತಿರುವಂತೆ ನನ್ನದೇ ಸರ್ಕಲ್ ಇರುವಂತ ಹುಡುಗರಿಗೆ ಆ ಕಾಲಕ್ಕೆ, ಈಗ AI ಬಹಳ ಡೆವಲಪ್ ಆಗಿದೆ. AI ವಿಡಿಯೋ ಮಾಡಿಕೊಡ್ಬೇಕು. ಒಬ್ಬ ಅವ್ನ ಚಾನಲ್ ಕೊಟ್ಟಿದ್ದಾರೆ, ಒಬ್ಬ ಏನು ಮೊಹಮ್ಮದ್ ಸಮೀರ್ದು. ಇವನ್ ಚಾನಲ್ಗೆ ಎಷ್ಟು ತಗೊಳ್ತೀರಿ ಸೆಕೆಂಡ್ಗೆ ಅಂತೇಳಿ ಎನ್ಕ್ವೈರಿ ಮಾಡಿದಂತ ಪ್ರಕರಣ ಇದೆ. ಅಂದ್ರೆ ಅವನು ಎಷ್ಟು ದೊಡ್ಡ ಮಟ್ಟದ ಮೊತ್ತ ಹೇಳಿದ್ರು ರೆಡಿ ಇದ್ರು ಕೊಡಕ್ಕೆ. ಧರ್ಮಸ್ಥಳದ ವಿರುದ್ಧ ಅನ್ನೋ ಕಾರಣಕ್ಕೆ ಆ ಹುಡುಗ ಮಾಡ್ಲಿಲ್ಲ. ಇವತ್ತು ಇದನ್ನ ಬೇಕಾದ್ರೆ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ನಾಳೆ ಆ ಹುಡುಗನಿಗೆ ತೊಂದರೆ ಆಗುತ್ತೆ. ದುಡ್ಡು ಇದರಲ್ಲಿ ಕೋಟಿಗಟ್ಟಲೆ ಖರ್ಚಾಗಿದೆ. ಪ್ರಕಾಶ್ ರಾಜ್ ಅಲ್ಲ, ಈ ಲೆಫ್ಟ್ ವಿಂಗ್ ನ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಒಂದು ಹಂತಕ್ಕೆ ಇಲ್ಲಿ ಬಂದೋಗಿದ್ದಾರೆ. ಓಕೆ ಅಪಾರ್ಟ್ ಫ್ರಮ್ ದಿಸ್, ತನಿಖೆಯ ಹೊರತಾಗಿ ತನಿಖೆಯಿಂದ ಗೊತ್ತಾಗದೇ ಇರುವಂತಹ ವಿಚಾರ ನನ್ನ ಹತ್ರ ಇದಾವ್ರಿ ಅಂತ ಹೇಳೋದಾದ್ರೆ ಯಾವ ವಿಚಾರಗಳನ್ನ ಈಗ ಹೇಳ್ಬಹುದಾದಂಥ ವಿಚಾರಗಳಿದ್ರೆ? ಸರ್, ಬುರುಡೆ ಪ್ರಕರಣದಲ್ಲಿ ಇವರು ಬಿಟ್ಟಿರೋದು ಎಲ್ಲವೂ ಬುರುಡೆ ಈಗ ಅಂತ ಹೇಳ್ತಿದ್ದಾರೆ ಸರ್. ಚಿನ್ನಯ್ಯ ಒಬ್ಬನಿಗೆ ಶಿಕ್ಷೆಯಾಗುವುದರ ವಿರುದ್ಧ ನಾನಿದ್ದೇನೆ. ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಚಿನ್ನಯ್ಯ ಮಾಡಿದಂಥ ಆರೋಪಕ್ಕೆ, ಅವನು ಮಾಡಿದಂಥ ತಪ್ಪಿಗೆ ಅವನಿಗೆ ಶಿಕ್ಷೆ ಆಗಲಿ. ಆದರೆ ಅವನನ್ನ ಈ ತಪ್ಪು ಮಾಡಲಿಕ್ಕೆ ದುಷ್ಪ್ರೇರಣೆ ನೀಡಿದವರಿಗೂ ಕೂಡ ಶಿಕ್ಷೆ ಆದರೆ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿಯ ಮೇಲೆ ನಾವಿಟ್ಟಂತ ನಂಬಿಕೆ ಸತ್ಯ ಆಗ್ತದೆ. ಮತ್ತೆ ನಮ್ಮ ಭಾರತದ ಏನು ಬಾಬಾ ಸಾಹೇಬ್ ಅವರು ಕೊಟ್ಟಿರುವಂತ ಸಂವಿಧಾನದ ಮೇಲೆ ನಾವಿಟ್ಟಿರುವಂತ ನಂಬಿಕೆ ಸತ್ಯ ಆಗ್ತದೆ. ನನಗೆ ಬಾಬಾ ಸಾಹೇಬರ ಸಂವಿಧಾನದ ಮೇಲೂ ನಂಬಿಕೆ ಇದೆ, ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿಯ ಮೇಲೂ ನಂಬಿಕೆ ಇದೆ. ಇವತ್ತಲ್ಲ ನಾಳೆ ನ್ಯಾಯ ಸಿಗ್ತದೆ ಸರ್. ಥ್ಯಾಂಕ್ ಯು ಸೋ ಮಚ್ ವಸಂತ್ ಗೆಳೆಯರ್ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಾನು ನಿಮ್ಮ ರಾಘವ ಸೂರ್ಯ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.